ನಮಃ. ಕರ್ನಾಟಕ ಶಿಕ್ಷಕರ ಪ್ರತಿಭಾ ಪರಿಷತ್ತು ಮೈಸೂರು ಇದು ಹಮ್ಮಿಕೊಂಡಿರುವ ಮಾತನಾಡಿ ಬಹುಮಾನ ಗೆಲ್ಲಿ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಪ್ರತಿಭಾ ಪರಿಷತ್ತಿನ ಪರಿಚಯ ಕುರಿತು ಮಾತನಾಡುತ್ತಿದ್ದೇನೆ. ಧ್ಯಾನ ಮೂಲಂ ಗುರುಮೂರ್ತಿಂ, ಪೂಜಾ ಮೂಲಂ ಗುರುಪಾದಂ, ಮಂತ್ರ ಮೂಲಂ ಗುರುವಾಕ್ಯಂ. ಗುರುವಿನ ಜ್ಞಾನ ಮತ್ತು ಶಿಷ್ಯರ ಚೈತನ್ಯ ಸಂಯೋಜನೆ ಪ್ರಗತಿಪರ ಸಮಾಜವನ್ನು ನಿರ್ಮಿಸುತ್ತೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಪರಿಷತ್ತು ಮೈಸೂರಿನಲ್ಲಿ ತನ್ನದೇ ಆದ ಪ್ರತ್ಯೇಕ ಕಚೇರಿಯನ್ನ ಹೊಂದಿರುತ್ತದೆ. ಪ್ರತಿಭಾ ಪರಿಷತ್ತಿನಲ್ಲಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರು ಮತ್ತು ಸರ್ಕಾರಿ, ಅನುದಾನಿತ ಹಾಗೂ ಅನುದಾನರಹಿತ ಶಾಲಾ ಶಿಕ್ಷಕರು ಸದಸ್ಯತ್ವ ಹೊಂದಬಹುದಾಗಿದೆ. ಎಲ್ಲ ಶಿಕ್ಷಕರನ್ನು ಒಂದೇ ವೇದಿಕೆಯಲ್ಲಿ ತಂದು ಸಮಾನ ದೃಷ್ಟಿಕೋನದಿಂದ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತದೆ. ಮೂಲತಃ ಎಲ್ಲರೂ ಶಿಕ್ಷಕರೇ ಆಗಿದ್ದರೂ ಇವರ ನಡುವೆ ಭೇದ ಭಾವ ನಿರ್ಮಾಣವಾಗಿದೆ. ಇದನ್ನು ಹೋಗಲಾಡಿಸಲು ಪ್ರತಿಭಾ ಪರಿಷತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಶ್ರಮಿಸುತ್ತಿದೆ. ಈ ಪರಿಷತ್ತು ಶಿಕ್ಷಕರ ಸಂಘಟನೆಗಳ ಪರ್ಯಾಯವಾಗಿ ರಚನೆ ಮಾಡಿರುವುದಲ್ಲ, ಬದಲಾಗಿ ಎಲ್ಲ ಸಂಘಟನೆಗಳ ಸ್ನೇಹ ಸಹಕಾರ ಪಡೆದು ತನ್ನದೇ ಆದ ವಿಶಿಷ್ಟವಾದ ಸೇವಾ ಕಾರ್ಯಗಳ ಮೂಲಕ ಶಿಕ್ಷಕರೆಲ್ಲರ ಮೆಚ್ಚುಗೆ ಪಡೆದಿದೆ. ಇದರ ವೈಶಿಷ್ಟ್ಯಗಳು: ಶಿಕ್ಷಕರ ಪ್ರತಿಭಾ ಪರಿಷತ್ತು ಮೈಸೂರು ಇದು ವಾಟ್ಸ್ಆಪ್ ಗ್ರೂಪ್, ಫೇಸ್ಬುಕ್ ಅಕೌಂಟ್ ಹಾಗೂ ಯೂಟ್ಯೂಬ್ ಚಾನೆಲ್ಗಳನ್ನು ಮತ್ತು ಇಮೇಲ್ ಅಕೌಂಟ್ಗಳನ್ನು ಹೊಂದಿದೆ. ಹಾಗೆ ಪ್ರತ್ಯೇಕ ವೆಬ್ಸೈಟ್ ಮತ್ತು ಆನ್ಲೈನ್ ದಿನಪತ್ರಿಕೆ, ಶೈಕ್ಷಣಿಕ ಮಾಸಪತ್ರಿಕೆ ಮುಂತಾದವುಗಳ ಮೂಲಕ ತಮ್ಮ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತಿದೆ. ಪ್ರತಿಭಾ ಪರಿಷತ್ತಿನ ಪ್ರಮುಖ 3 ಉದ್ದೇಶಗಳು: 1 ಪ್ರತಿಭಾ ಪುರಸ್ಕಾರ, 2 ಶಿಕ್ಷಣ, 3 ಸೇವೆ. ಪ್ರತಿಭಾ ಪುರಸ್ಕಾರ ಏನಿದು? ಪ್ರತಿಭಾ ಪುರಸ್ಕಾರ ತಾಲೂಕಿನ ಹಾಗೂ ಜಿಲ್ಲೆಯಲ್ಲಿ ಪರಿಷತ್ತಿನಿಂದ ಸಮಿತಿಗಳನ್ನು ಮಾಡಿ ಎಲೆಮರೆ ಕಾಯಿಯಂತಿರುವ ಪ್ರತಿಭಾನ್ವಿತ ಶಿಕ್ಷಕರನ್ನ ಗುರುತಿಸಿ 10,000 ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಹಾಗೂ ಪ್ರತಿಭಾನ್ವಿತ ಶಿಕ್ಷಕ ಸಾಹಿತಿಗಳನ್ನು ಗೌರವಿಸಿ ಅಭಿನಂದಿಸಲಾಗುತ್ತದೆ. 2 ಶಿಕ್ಷಣ. ನ ಹಿ ಜ್ಞಾನೇನ ಸದೃಶಂ ಎಂಬ ಭಗವದ್ಗೀತೆಯ ವಾಕ್ಯದ ಲೋಗೋ ಹೊಂದಿರುವ ಪರಿಷತ್ತು ಪ್ರತಿ ತಾಲೂಕಿನಲ್ಲೂ ಶೈಕ್ಷಣಿಕ ಕಾರ್ಯಾಗಾರಗಳನ್ನು, ವಿಚಾರ ಸಂಕಿರಣಗಳನ್ನು, ಚರ್ಚಾಗೋಷ್ಠಿಗಳನ್ನು ಹಮ್ಮಿಕೊಳ್ಳುತ್ತಿದೆ. ಕೆಸಿಎಸ್ಆರ್ ಬಗ್ಗೆ ಮಾಹಿತಿ, ಸಿಸಿಎ ನಿಯಮಗಳು, ಎಸ್ಎಸ್ಎಲ್ಸಿ ಮಕ್ಕಳಿಗೆ ವಿಶೇಷ ಕಾರ್ಯಾಗಾರ, ಸಿಆರ್ಪಿಗಳಿಗೆ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರದ ಮೂಲಕ ಮಾಹಿತಿ ನೀಡಲಾಗುತ್ತಿದೆ. 3 ಸೇವೆ. ರಕ್ತದಾನ ಶಿಬಿರ, ವನ ಮಹೋತ್ಸವ, ಆರೋಗ್ಯ ತಪಾಸಣೆ, ಬಡ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯಗಳು, ಪರಿಸರ ಜಾಗೃತಿ ಜಾಥಾಗಳನ್ನು ನಡೆಸುತ್ತಾ ಬಂದಿದೆ. ಶಿಕ್ಷಕರಿಂದ ಶಿಕ್ಷಕರಿಗಾಗಿ ಜನ್ಮ ತಾಳಿರುವ ಈ ಸಂಘಟನೆಯ ಕಾರ್ಯವೈಖರಿ ಅಭೂತಪೂರ್ವವಾದದ್ದು. ಪರಿಷತ್ತು ಹೆಮ್ಮರವಾಗಿ ಬೆಳೆದು ಎಲ್ಲ ಶಿಕ್ಷಕ ವೃಂದಕ್ಕೆ ನೆರಳಾಗಲಿ ಎಂಬುದೇ ನನ್ನ ಹಾರೈಕೆ. ನಮಸ್ಕಾರ.